ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯಿಂದ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಆಫರ್ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಂದ ಮತ್ತೊಂದು ಹೊಸ ಬಾಂಬ್. ಆಪರೇಷನ್ ಕಮಲದ ಬಗ್ಗೆ ಶಾಸಕ ಗಣಿಗ ರವಿಕುಮಾರ್ ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಈ ಕುರಿತು ಮಾತನಾಡಿದ್ದಾರೆ ರವಿ ಗಣಿಗ. ಸರ್ಕಾರ ಕೆಡವಲು ಬಿಜೆಪಿಯಿಂದ 50 ಅಲ್ಲ 100 ಕೋಟಿ ಆಫರ್ ಇದೆ. ಶೀಘ್ರದಲ್ಲಿ ಆಪರೇಷನ್ ಕಮಲದ ಸಾಕ್ಷಿ ಬಿಡುಗಡೆ ಮಾಡ್ತೀನಿ ಎಂದಿದ್ದಾರೆ. ಬಿಜೆಪಿ ಜೆಡಿಎಸ್ ರಾಜ್ಯದಲ್ಲಿ ಇರುವ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸುವ ತವಕದಲ್ಲಿ ಇದ್ದಾರೆ. 50 ಕಾಂಗ್ರೆಸ್ ಶಾಸಕರಿಗೆ ಆಮಿಷ ಒಡ್ಡಲಾಗಿದೆ. 50 ಕೋಟಿಗೆ ಬಗ್ಗಿಲ್ಲ ಅಂತ ಶಾಸಕರಿಗೆ ತಲಾ 100 ಕೋಟಿ ಆಫರ್ ನೀಡಿದ್ದಾರೆ ಎಂದು ಆರೋಪಿಸಿದ್ರು. ಕಳೆದ ಸರ್ಕಾರದಲ್ಲಿ ಲೂಟಿ ಮಾಡಿರುವ ಹಣದಿಂದ ಕಾಂಗ್ರೆಸ್ ಸರ್ಕಾರ ಕೆಡವಲು ಬಿಜೆಪಿ ಪ್ಲಾನ್ ಮಾಡಿದ್ದಾರೆ. ಕೆಲವರು ಪೆನ್ ಡ್ರೈವ್ ತೋರಿಸಿ ರಿವೀಲ್ ಮಾಡಿಲ್ಲ. ನಾವು ತೋರಿಸಿದ್ರೆ ಖಂಡಿತ ರಿವೀಲ್ ಮಾಡ್ತೀವಿ. ನಮ್ಮ ಬಳಿ ಆಪರೇಷನ್ ಕಮಲಕ್ಕೆ ಸಂಬಂಧಿಸಿದ ಎಲ್ಲ ದಾಖಲೆಗಳು ಇದೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ದೇವನಗೌಡ ಪಾಟೀಲ್ ಚಿಕ್ಕಮಗಳೂರು ಶಾಸಕ ತಮ್ಮಣ್ಣರನ್ನ ಯಾಕೆ ಸಂಪರ್ಕಿಸಿದ್ರು, ಯಾವ್ಯಾವ ಹೋಟೆಲ್, ಏರ್ಪೋರ್ಟ್, ಗೆಸ್ಟ್ ಹೌಸ್ ನಲ್ಲಿ ಸಂಪರ್ಕಿಸಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಆಡಿಯೋ, ವಿಡಿಯೋ, ಸಿಡಿ, ಪೆನ್ ಡ್ರೈವ್ ಸೇರಿ ಮುಂದುವರಿದು ಐಕ್ಲೌಡ್ ಕೂಡ ಇದೆ. ನಮ್ಮ ಶಾಸಕರನ್ನ ಎಲ್ಲೆಲ್ಲಿ ಸಂಪರ್ಕಿಸಿದ್ರು, ಏನೇನ್ ಆಫರ್ ಮಾಡಿದ್ರು ದಾಖಲೆ ಇದೆ. ಶೀಘ್ರದಲ್ಲೇ ಮಾಧ್ಯಮಗಳ ಮೂಲಕ ದಾಖಲೆ ಬಿಡುಗಡೆ ಮಾಡ್ತೀನಿ. ನಮ್ಮ ಶಾಸಕರ್ಯಾರು ಬಿಜೆಪಿ ಆಮಿಷಗಳಿಗೆ ಬಲಿಯಾಗಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಸರ್ಕಾರವು ಕೂಡ ಸ್ಥಿರವಾಗಿದೆ ಎಂದಿದ್ದಾರೆ. ಸುಳ್ಳು ಅಂತ ಯಾರೂ ಹೇಳಿಲ್ಲ. ಅವತ್ತು ಕೂಡ CM ಮತ್ತು DCM ಕೂಡ ಮಾತಾಡಿದರು. ಈಗ ಮಾತಾಡಿರೋರಿಗೆ ಯಾರ ಹತ್ರ ಬಂದಿದ್ರು, ಏನು ಬಂದಿದ್ರು, ಏನು ಆಫರ್ ಕೊಟ್ಟರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವ ಏರ್ಪೋರ್ಟಲ್ಲಿ ಯಾರಿಗೆ ಮಾತಾಡಿದ್ರು, ಯಾವ ಹೋಟ್ಲಲ್ಲಿ ಕರೆದು ಯಾವ ಶಾಸಕರನ್ನ ಮಾತಾಡಿದ್ರು ಅಂತ ಮಾತಾಡಿರೋರಿಗೂ ಗೊತ್ತು, ಮಾತಾಡ್ಸಿರೋರಿಗೂ ಗೊತ್ತು. ಇದರಲ್ಲೇನಿದೆ ಸುಳ್ಳು ಸತ್ಯಗಳು. ಈ BJPಯವರು ಇದನ್ನು ಬಿಡಬೇಕು. ಸರ್ಕಾರ ಬೀಳಿಸ್ತೀವಿ, ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ. ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ. ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ. ಈಗ ನಮ್ಮ ಕಿತ್ತೂರು MLA ಬಾಬನಿಗೆ, ನಮ್ಮ ಚಿಕ್ಕಮಗಳೂರು MLA ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು, ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವ್ರಿಗೆ. ಈಗೇನಾಗಿದೆ, BJPಯವರು ಹಗರಣಗಳ ಮೇಲೆ ಹಗರಣ ಮೇಲೆ ಹಗರಣ ಆಚೆಗೆ ಬರ್ತಾಯಿದೆ. ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಅದರಿಂದ ಸರ್ಕಾರ ಮಾಡಬೇಕು, ಹೇಗಾದರೂ ಮಾಡಬೇಕು. ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ, ಆ ದುಡ್ಡಿಂದ ಈ ಸರ್ಕಾರನ ಬೀಳಿಸ್ಬಿಡ್ಬೇಕು. ಕೇಂದ್ರ ಸರ್ಕಾರದ ಹತ್ರ ಎಚ್ಚೆತ್ತವಾದ ದುಡ್ಡಿದೆ. ಅವ್ರ ಜೊತೆಗೆ ಈಗ ಜನತಾದಳದವರು ಸೇರಿಕೊಂಡಿದ್ದಾರೆ. ಇವರಿಬ್ಬರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು. ಸರಿಗೆ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು? 50 ಜನ, 60 ಜನ ಬೇಕು. ಅದಕ್ಕೆ ಏನು ಮಾಡಬೇಕು? ದಿನನಿತ್ಯ ಗಿರಾಕಿ ಹುಡುಕ್ತಿರೋ ಥರ ಏನು ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ. ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ. ಸರ್, ಪ್ರಾರಂಭದಲ್ಲೇ ತಾವು ಹೇಳಿದ್ರಿ ಸರ್, ಶಾಸಕ ಖರೀದಿ ನಡೀತದೆ, ಇಂತಿಂತ ಆಫರ್ ನಡೀತದೆ, 50 ಕೋಟಿ. ಎಷ್ಟು ಜನ ಶಾಸಕರಿಗೆ ಈ ಥರ ಆಫರ್ ಕೊಟ್ಟಿದ್ರು ಸರ್? 50 ಜನ, 50 ಜನಕ್ಕೆ ಆಫರ್ ಕೊಟ್ಟಿದ್ರು. ನಿಮಗೆ 30 ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಯ್ಯೋ, ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ. ಅವ್ರ ಆಫರ್ಗಳು ನಮ್ಗೆ ಏನು ಬೇಡ, ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ. ನೀವುಗಳೇ ಎಲ್ಲ ತೊಗೊಂಬಿಡಿ, ಬನ್ನಿ 50 ಜನ ಅಂತಾರೆ. ದುಡ್ಡು ಕೊಡ್ತೀವಿ, ಚುನಾವಣೆ ನಾವೇ ಮಾಡ್ತೀವಿ, ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ. ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ. ನನ್ನ ಸಹೋದ್ಯೋಗಿಗಳು, ನನ್ನ ಫ್ರೆಂಡ್ಸ್, ನಮ್ಮ ಸಹೋದ್ಯೋಗಿಗಳು ನಮ್ಮ ಹತ್ರ ದಾಖಲೆ ಇದೆ. ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇದೇ ಮನೆಯಲ್ಲೇ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೀವಿ. ನಮ್ಮ ಹತ್ರ ದಾಖಲೆ ಇದೆ. 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿದ್ದು. ನಾನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೇ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದರೆ ಶತಾಯತೆ 50, 100 ಲೆಕ್ಕ ಇಲ್ಲ, ಸರ್ಕಾರ ಮಾಡಿಬಿಡ್ಬೇಕು ಅನ್ನೋದು ಅವರ ಭಾವನೆ. ಇದು ಯಾವುದಕ್ಕೂ ನಮ್ಮ ಶಾಸಕರು ಬೀಳಲ್ಲ. ಯತ್ನಾಳವರ ಮಾತು, ಯತ್ನಾಳವ್ರು ಏನು ಹೇಳಿದ್ರು, ನಮ್ಮ BJPಯಲ್ಲೇ ಒಬ್ಬರು 2,500 ಕೋಟಿ ರೂಪಾಯಿ ಇಟ್ಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿ ಆಗೋಕ್ಕೆ ಅಂತ. 2,500 ಕೋಟಿ ಇಂಟು 50 ಡಿವೈಡೆಡ್ ಬೈ 50 ಜನ ಮಾಡಿರಿ, ಎಷ್ಟು ಕೋಟಿ ಆಯಿತು? ಏನು ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತ ಮಾತಾಡ್ತಾರೆ. ಎಷ್ಟು ಕೋಟಿ ಆಯ್ತು ರೀ? ಎಷ್ಟು ಕೋಟಿ ಆಯಿತು? 2,500 ಕೋಟಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಟ್ಕೊಂಡು ಕೂತಿದ್ದಾರೆ ಒಬ್ಬರು ಅಂತ ಹೇಳಿದ್ರೆ, ಯಾಕೆ ನೀವು ಯತ್ನಾಳನ್ನ ತನಿಖೆ ಮಾಡ್ತಾರಲ್ಲ? ಯಾರು 2,500 ಕೋಟಿ ಇಟ್ಕೊಂಡಿದ್ರೆ? ಎಲ್ಲಿ ಇಟ್ಟಿದ್ದಾರೆ? ಕ್ಯಾಶಲ್ಲಿ ಇಟ್ಟಿದ್ದಾರೆ? ಡಾಲರಲ್ಲಿ ಇಟ್ಟಿದ್ದಾರೆ?
ದಿರಮ್ ಸರ್ ಇಟ್ಟಿದ್ದಾರ? ಯಾಕೆ ತನಿಖೆ ಮಾಡ್ತಾಯಿಲ್ಲ? ದೇವೇಗೌಡರು ಮನೇನೇ ಹೇಳಿದ್ರು ಈ ಸರ್ಕಾರ ತೆಗಿಯೋವರೆಗೂ ನಾನು ಮಲಗಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪ ಅವರು ಹೇಳಿದ್ರು. ಏನಕ್ಕೆ ಹೇಳ್ತಾ ಇದ್ದಾರೆ? ಏನು ಸರ್ಕಾರ ತೆಗಿಯೋದ್ರಿಂದ ಹೆಂಗೆ ತೆಗೆದುಬಿಡೋಕ್ಕಾಗತ್ತಾ? ಇವರೆಲ್ಲ ಶಾಸಕರು ಖರೀದಿ ಮಾಡೋಕ್ತಾನೆ ಹೊರಟಿರೋದು. ಇವರು ಖರೀದಿ ಮಾಡಿ ತಾನೇ 2 ಸರಿ ಸರ್ಕಾರ ಮಾಡಿರೋದು. ಏನು ಪರಿಪೂರ್ಣ 120 ಸ್ಥಾನ ಬಂದೇನು ಮಾಡಿಲ್ಲಲ್ಲ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.